ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಅಗ್ನಿವೀರ್ MR ಮತ್ತು SSRಗೆ ಯಾವ ರೀತಿ ಪ್ರಿಪೇರ್ ಆಗೋದು ಮತ್ತು ಪ್ರಿಪೇರ್ ಆಗೋಕ್ಕೆ ಟಿಪ್ಸ್ಗಳೇನು ಅದನ್ನೆಲ್ಲ ಇಲ್ಲಿಂದ ಹೇಳ್ತೀನಿ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬಂದು MRಗೆ ಯಾವ ಬುಕ್ಸ್ ಓದಬೇಕು ಮತ್ತು ಯಾವ ಯೂಟ್ಯೂಬ್ ಚಾನಲ್ ಅಥವಾ ಯಾವ ಆನ್ಲೈನ್ ಕೋರ್ಸ್ಗಳನ್ನ ನೋಡಿದರೆ ನಿಮಗೆ ಈ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದು ನಾನು ರಿಸರ್ಚ್ ಮಾಡಿ ಈ ಸಮ್ಮರಿನ ಮಾಡಿದ್ದೀನಿ. ಸೊ ನಿಮ್ಗೆ ಯಾರು ಆಲ್ರೆಡಿ ಈ ಥರ SSR ಮತ್ತು MRಗೆ ಸೆಲೆಕ್ಟ್ ಆಗಿ ಹೋಗಿರ್ತಾರಲ್ಲ, ಅವ್ರು ಯಾರು ಪರಿಚಯ ಇದ್ದರೆ ಅವ್ರನ್ನೂ ತಿಳ್ಕೊಳ್ಳಿ, ಯಾವ ಬುಕ್ ಓದಿದರೆ ಯಾವ ವಿಡಿಯೋಗಳನ್ನ ನೋಡಿದರೆ ಈಸಿ ಆಗುತ್ತೆ ಅಂತ. ಸೊ ಆ ರೀತಿ ಓದ್ಬಿಟ್ಟು ಪಾಸ್ ಆಗೋಕ್ಕೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇನ್ನು MR ಅಲ್ಲಿ ಹೇಳಿದಾಗೆ 2 ಸೆಕ್ಷನ್ ಇರುತ್ತಲ್ಲ, ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಅವೇರ್ನೆಸ್. ಸೊ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ ಯಾವ ಬುಕ್ ಓದಬೇಕು ಅಂತ ಇಲ್ಲಿದೆ ನೋಡಿ. ನೀವು NCERT ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಬುಕ್ಸ್ನ ಕ್ಲಾಸ್ 9th ಮತ್ತು 10th ಓದಿದ್ರು ಬೇಜಾನಾಗೋಗುತ್ತೆ. ಬಟ್ ಆದರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಯಾವ್ದಾದ್ರು ಲೈಕ್ ಅರಿಯಂತ್ ಪಬ್ಲಿಕೇಶನ್ಸ್ ಇವ್ರದ್ದೆಲ್ಲ ಬುಕ್ಗಳನ್ನ ತಗೊಂಡು MCQ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಇಲ್ಲಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಅಷ್ಟೇ ಅಲ್ಲ, ನೀವು ಫಾಸ್ಟಾಗಿ ಕರೆಕ್ಟಾಗಿ ಆನ್ಸರ್ ಮಾಡಬೇಕಿರುತ್ತೆ. ಅದಕ್ಕೋಸ್ಕರ ಈ ಥರ ಪ್ರಾಕ್ಟೀಸ್ ನೀಡೆಡ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ 4 ಬುಕ್ ಇದೆ ನೋಡಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ. ಅಗ್ನಿವೀರ್ MR ಗೈಡ್, ಅರಿಯಂತ್ ಪಬ್ಲಿಕೇಶನ್ಸ್, ಲೂಸೆಂಟ್ಸ್ ಜನರಲ್ ಸೈನ್ಸ್, ಇನ್ನು ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ಸ್, ರಾಜೇಶ್ ವರ್ಮಾ. ಈ 4 ಬುಕ್ಗಳಲ್ಲಿ ಇನ್ನೇನು ನೀವು ಆಲ್ರೆಡಿ 9th and 10th ಪಾಸ್ ಆಗಿದ್ದೀರ ಅಂದರೆ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ನಿಮ್ಮ ಬುಕ್ ನಿಮ್ಮ ಹತ್ರ ಇರುತ್ತೆ, ಅದನ್ನೇ ಓದಿ. ಆಮೇಲೆ ಪ್ರಾಕ್ಟೀಸ್ಗೆ ಇವನು ಓದಿ. ಹಾಗೆ ChatGPTನ ಯಾವ ರೀತಿ ಈ ಎಕ್ಸಾಮ್ ಪ್ರಿಪೇರ್ ಆಗೋಕ್ಕೆ ಯೂಸ್ ಮಾಡ್ಕೋಬೋದು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತೀನಿ. ಲರ್ನಿಂಗ್ ಟಿಪ್ಸ್, ಅದರಲ್ಲಿ ಬೆಸ್ಟ್ ವಿಡಿಯೋ ರಿಸೋರ್ಸಸ್ ಯೂಟ್ಯೂಬ್ ಅಥವಾ ಆನ್ಲೈನಲ್ಲಿ ನೀವು ನೋಡೋದಾದರೆ ಖಾನ್ ಅಕಾಡೆಮಿ. ಇಲ್ಲಿ ಈ ಯೂಟ್ಯೂಬ್ ಚಾನಲ್ನ ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು ಅನಿಸುತ್ತೆ, ಇವ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅಲ್ಲಿ ನೀವು ಈ ಕಾನ್ಸೆಪ್ಟ್ಸ್ಗಳನ್ನ ನೋಡ್ಕೋಬೋದು. ಇನ್ನು ವೇದಾಂತು ಕ್ಲಾಸ್ 9th ಇದು ಈ ಆನ್ಲೈನ್ ಕೋರ್ಸ್ಗಳನ್ನ ನೋಡ್ಬೋದು. ಇನ್ನು ವೈಫೈ ಸ್ಟಡಿ ಬೈ ಅನ್ಅಕಾಡೆಮಿ, ಮ್ಯಾಥ್ಸ್ ಟ್ರಿಕ್ಸ್ ಆ್ಯಂಡ್ ಶಾರ್ಟ್ಕಟ್ಸ್, ಅಂದರೆ ನಿಮಗೆ ಮ್ಯಾಥ್ಸ್ದು ಎಲ್ಲ ಸಾಲ್ವ್ ಮಾಡೋಕ್ಕೆ, ಯಾಕಂದರೆ ಕಡಿಮೆ ಟೈಮ್ ಇರುತ್ತಲ್ಲ, ಬೇಗ ಸಾಲ್ವ್ ಮಾಡೋಕ್ಕೆ ಈಸಿ ಆಗೋದ್ರೆ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ಸ್ಗಳನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಡ್ತಾರೆ, ಅದು ನೋಡಿ. ಇನ್ನು ಜನರಲ್ ಅವೇರ್ನೆಸ್ಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೂಸೆಂಟ್ಸ್ ಜನರಲ್ ನಾಲೆಡ್ಜ್ ಈ ಬುಕ್ಕು. ಇನ್ನು ಮನೋಹರ್ ಪಾಂಡೇಸ್ ಜನರಲ್ ನಾಲೆಡ್ಜ್, ಅರಿಯಂತ್ ಪಬ್ಲಿಕೇಶನ್ಸ್, ಕರೆಂಟ್ ಅಫೈರ್ಸ್ ಇಯರ್ಲಿ, ಅರಿಯಂತ್ ಎಕ್ಸ್ಪರ್ಟ್ಸ್ ಈ ಬುಕ್ಗಳನ್ನ ಓದಿ. ಇನ್ನು ಯೂಟ್ಯೂಬ್ ಚಾನಲ್ ಅಥವಾ ಆನ್ಲೈನ್ ಕೋರ್ಸಸ್ ಯಾವ್ದು ಅಂತ ನೋಡಿದರೆ ಸ್ಟಡಿ IQ, ಸ್ಟ್ಯಾಟಿಕ್ GK ಮತ್ತು ಕರೆಂಟ್ ಅಫೈರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ನು ಅನ್ಅಕಾಡೆಮಿ ಡಿಫೆನ್ಸ್ ಚಾನಲ್ ನೇವಿ ಸ್ಪೆಸಿಫಿಕ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಬಗ್ಗೆ ಹೇಳ್ಕೊಡ್ತಾರೆ. ಇನ್ನು ಅಫೈರ್ಸ್ ಕ್ಲೌಡ್ GK ಇವರು ಕರೆಂಟ್ ಅಫೈರ್ಸ್ ಬಗ್ಗೆ ಅಪ್ಡೇಟ್ನ ಕೊಡ್ತಾರೆ. ಇನ್ನು ಬುಕ್ಸ್ ಮತ್ತು ವಿಡಿಯೋಸ್ SSRಗೆ ಪ್ರಿಪೇರ್ ಆಗೋಕ್ಕಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಸಬ್ಜೆಕ್ಟ್ಸ್ಗೆ ಯಾವ್ದು ಬುಕ್ಕು ಮತ್ತು ಯಾವ್ದು ವೀಡಿಯೋ ನೋಡಬೇಕು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹೇಳ್ತಾ ಹೋದರೆ ಸುಮ್ಮನೆ ವೀಡಿಯೋ ಲೆಂತಿ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಸೊ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನನ್ನ ಪ್ರಕಾರ ಬೆಸ್ಟ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ ನೀವು NCERT ಬುಕ್ಗಳನ್ನ ಓದಿದರೆ ಬೆಸ್ಟ್ ಆಗಿರುತ್ತೆ. ಅದಾದಮೇಲೆ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ಕೊಳ್ಳಿ, ಅರ್ಥ ಆಗ್ಬಿಡುತ್ತೆ. ಈ ಇಂಡಿಯನ್ ನೇವಿ, ಅಗ್ನಿವೀರ್, SSR ಮತ್ತು MRಗೆ ಪ್ರಿಪೇರ್ ಆಗೋಕ್ಕೆ ನನ್ನ ಟಿಪ್ಸ್ಗಳೇನು ಅಂದರೆ, ಫಸ್ಟು ಎಕ್ಸಾಮ್ ಪ್ಯಾಟ್ರನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಯಾವ ಸೆಕ್ಷನ್ ಇರುತ್ತೆ, ಯಾವ ಸಿಲೆಬಸ್ ಇದೆ, ಎಕ್ಸಾಮ್ ಸಿಲೆಬಸ್ ಹೇಳಿದಾಗೆ ಅದನ್ನೆಲ್ಲ ನೋಡ್ಕೊಳ್ಳಿ. ಸೊ ಅದ್ರ ರಿಲೇಟೆಡ್ ಪ್ರಿಪೇರ್ ಆಗಿ, ಅದು ಬಿಟ್ಬಿಟ್ಟು ಜಸ್ಟ್ ಸುಮ್ಮನೆ ಎಕ್ಸ್ಟ್ರಾ ಓದಿದ್ರೂ ಯೂಸ್ ಇಲ್ಲ. ಸೊ ಸಿಲೆಬಸ್ ಪ್ರಕಾರ ಓದ್ಕೊಂಡು ಅದನ್ನೇ ಫಾಸ್ಟಾಗಿ ಸಾಲ್ವ್ ಮಾಡೋ ಥರ ಯಾವ್ದಾದ್ರು ಶಾರ್ಟ್ಕಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕಲ್ತ್ಕೊಳ್ಳಿ. ಸೊ ಆಗ ನಿಮಗೆ ಈಸಿ ಆಗುತ್ತೆ. ಎಲ್ಲ ಸಬ್ಜೆಕ್ಟ್ಗೂ ಒಂದೊಂದು ಸ್ವಲ್ಪ ಟೈಮ್ ಕೊಡಿ, ಡೈಲಿ ಅದನ್ನ ರಿವೈಸ್ ಮಾಡ್ಕೊಳ್ಳಿ. ನೀವು ರಿವೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಲ್ಲ. ಅದಕ್ಕೋಸ್ಕರ ಇನ್ನು ಹಳೆ ವರ್ಷದ ಕ್ವಶನ್ ಪೇಪರ್ಗಳು ಯಾವ್ದಾದ್ರು ಸೈಟ್ಗಳಲ್ಲಿ ಸಿಗುತ್ತೆ, ಇನ್ನು ಆಲ್ಮೋಸ್ಟ್ ನೇವಿ ಸೈಟ್ಸಲ್ಲೇ ಸಿಗುತ್ತೆ ಅನಿಸುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಕರೆಂಟ್ ಅಫೈರ್ಸ್ ಮತ್ತು ಜನರಲ್ ಅವೇರ್ನೆಸ್ನ ನೀವು ಕ್ಲಿಯರ್ ಮಾಡಬೇಕು ಅಂದರೆ ನೀವು ಡೈಲಿ ಅಪ್ಡೇಟ್ ಆಗ್ತಾನೆ ಇರಬೇಕು. ಹೊಸ್ದಾಗಿ ಏನೇನು ಬರ್ತಿರುತ್ತೆ, ಲೈಕ್ ಈಗ ಏನಾದ್ರು ಹೊಸ ಗೇಮ್ಸ್ಗಳು ಯಾರು ಗೆದ್ದರು ಅಂದರೆ ಅದ್ರ ರಿಲೇಟೆಡ್ ಕ್ವಶನ್ನು ಕೇಳ್ಬೋದು. ಪೊಲಿಟಿಕ್ಸ್ ಬಗ್ಗೆ ಕ್ವಶನ್ಗಳನ್ನ ಕೇಳ್ಬೋದು, ಅದಕ್ಕೂ ಪ್ರಿಪೇರ್ ಆಗಿ. ಇನ್ನು ಫಿಸಿಕಲಿ ಆ್ಯಕ್ಟಿವ್ ಕೂಡ ಇರಬೇಕು. ಯಾಕೆಂದರೆ ನೀವು ಎಕ್ಸಾಮ್ ಚೆನ್ನಾಗಿ ಬರೆದ್ಬಿಟ್ಟು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ನ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಹೋಗೇನೆ. ಅದಕ್ಕೂ ಕೂಡ ಪ್ರಿಪೇರ್ ಆಗಿರಿ. ಇನ್ನು ನಾನು ಹೇಳ್ದಾಗೆ ಈಗ ಆಲ್ಮೋಸ್ಟ್ ಎಲ್ರಿಗೂ ChatGPT ಗೊತ್ತಿದೆ ಅನಿಸುತ್ತೆ. ಸೊ ಗೊತ್ತಿಲ್ಲ ಅಂದರೆ ChatGPT ಒಂದು AI ಮಾಡೆಲ್. ಇದರಲ್ಲಿ ನೀವು ಏನಾದರೂ ಕೇಳಿದರೆ ಅದಕ್ಕೆ ಈಸಿಯಾಗಿ ಆನ್ಸರ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ಇದನ್ನು ನೀವು SSR ಮತ್ತು MRಗೆ ಪ್ರಿಪೇರ್ ಆಗೋಕ್ಕೆ ಯಾವ ಥರ ಯೂಸ್ ಮಾಡ್ಬೋದು ಅಂತ ಇಲ್ಲಿ ಜಸ್ಟ್ ಒಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಈಗ ನೀವೇನಾದ್ರು MCQ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕಂತ ಇರುತ್ತೆ ಅಂದ್ಕೊಳ್ಳಿ, ಇಲ್ಲಿ ನೀವು ಹಾಕಿ. ಸೊ ಎಕ್ಸಾಂಪಲ್ ಈ ರೀತಿ ಹಾಕಿ.
ಗಿವ್ ಮಿ 10 MCQ ಕ್ವಶನ್ಸ್ ಟು ಪ್ರಿಪೇರ್ ಫಾರ್ ಎನಿ ನೇವಿ MR INET 2025 ಎಕ್ಸಾಮ್ ಆ್ಯಂಡ್ ಎವ್ಯಾಲ್ಯುಯೇಟ್ ಮೈ ಆನ್ಸರ್ಸ್. ಲೈಕ್ ಈ ಥರ ಕೊಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿರೋ ಸಾಕು, ಅದು ನಿಮಗೆ ಒಂದು 10 MCQ ಕ್ವಶನ್ಸ್ ಕೊಡುತ್ತೆ. ಸೊ ಈ ರೀತಿ ನೀವು ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ChatGPTಗೆ ಆಲ್ರೆಡಿ ಗೊತ್ತಿರುತ್ತೆ ಏನೇನು ಸಿಲಬಸ್ ಅಂತ. ಸೊ ಅದ್ರ ಪ್ರಕಾರ ನೀವು ಈ ರೀತಿ ನೇವಿ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗಬೇಕು, ಈ ಥರ ಕ್ವಶನ್ಸ್ ಕೊಡು ಅಂತಂದರೆ ಈ ಥರ ಕ್ವಶನ್ಸ್ ಕೊಡುತ್ತೆ. ನೀವು ಈಗ ನೋಡಿ, ಇಲ್ಲಿ ಈಸಿಯಾಗಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಕೊಟ್ಟಿದೆ. ಇಲ್ಲಿ ಸಿಲಬಸ್ಸಲ್ಲಿ ಇತ್ತು ಇದು ಮೆಟಲ್ಸ್ ಬಗ್ಗೆ ಕೆಮಿಸ್ಟ್ರಿಯಲ್ಲಿ. ಸೊ ಇಲ್ಲಿ ಅದ್ರ ರಿಲೇಟೆಡೇ ಕ್ವಶನ್ಸ್ ಕೊಟ್ಟಿದೆ ನೋಡಿ. ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ದ ಹೆವಿಯೆಸ್ಟ್ ಮೆಟಲ್. ಲೈಕ್ ಇದು ನಿಮಗೆ ಯಾವ್ದು ಅನಿಸುತ್ತೆ? ಎಕ್ಸಾಂಪಲ್ ಸುಮ್ಮನೆ ಜಸ್ಟ್ ಈಗ 1ಗೆ ಆನ್ಸರ್ C ಅಂದ್ಕೊಳ್ಳಿ, ಈ ಥರ ಕೊಡಿ. ಇನ್ನು ಸೆಕೆಂಡ್ ಕ್ವಶನ್ಗೆ ಕೆಮಿಕಲ್ ಫಾರ್ಮುಲಾ ಫಾರ್ ವಾಷಿಂಗ್ ಸೋಡಾ. ಎಕ್ಸಾಂಪಲ್ ಸುಮ್ಮನೆ ಈಗ 2 B, ಈ ಥರ ಏನೋ ಒಂದು ಕೊಟ್ಬಿಟ್ಟು ಈ ಥರ ಹೊಡೆದ್ರೆ ಸಾಕು, ಇದು ಎವಾಲ್ಯೂಮೇಟ್ ಮಾಡಿಬಿಟ್ಟು ಹೇಳುತ್ತೆ. ಈಗ ನೋಡಿ ನಾನು ಆನ್ಸರ್ ಮಾಡಿದ್ದು 2 ತಪ್ಪಾಗಿದೆ. ಸರಿ ಇದ್ದಿದ್ರೆ ಈ ಥರ ರೈಟ್ ಮಾರ್ಕ್ ಕೊಟ್ಬಿಟ್ಟು 2 ಸರಿ ಇದೆ ಅಂತ ತೋರಿಸುತ್ತೆ. ಮತ್ತು ಈಗ ಎಕ್ಸಾಂಪಲ್, ಈಗ ನಾನು ತಪ್ಪು ಮಾಡಿದ್ದೀನಿ, ಸೊ ಟಿಪ್ಸ್ ಟು ಲರ್ನ್ ದೀಸ್ ಥಿಂಗ್ಸ್ ಈ ಥರ ಕೊಟ್ಟರೆ ಅದು ನಿಮಗೆ ಟಿಪ್ಸ್ ಕೂಡ ಕೊಡುತ್ತೆ, ಏನೇನು ಓದಬೇಕು ಆ ರೀತಿ. ಸೊ ನೀವು ಎಲ್ಲೆಲ್ಲಿ ಮಿಸ್ ಆಗ್ತೀರಾ ಅದನ್ನೂ ಕೂಡ ಇಲ್ಲಿ ಇನ್ಫಾರ್ಮೇಷನ್ ತಗೊಂಡು ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ಸೊ ಈ ರೀತಿ ChatGPT, ಯೂಟ್ಯೂಬ್ ವಿಡಿಯೋ, ಬುಕ್ಗಳು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಪ್ರಿಪೇರ್ ಆಗಿ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು.